ಯಾಕೆ ಪುಣ್ಯ ಹಾಗೆ ನೋಡ್ತಿದ್ಯಾ? ನೀನ್ ಹೀಗೆ ನನಗೆ ತಿನ್ನಿಸ್ತಾ ಇದ್ರೆ ನನಗೆ ನಮ್ಮಮ್ಮನೇ ನೆನಪಾಗ್ತಿದ್ದಾರೆ. ನಿಮ್ಮಮ್ಮ ಅಂತಂದ್ರೆ ಹೆತ್ತಮ್ಮನಾ? ಅಲ್ಲ, ಗುಲ್ಲಮ್ಮ. ಪಾಪ, ಅವರು ಕೂಡ ಹೀಗೆ ನನ್ನ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಆದ್ರೆ ನಾನೇ ಅವ್ರ ಮನಸ್ಸಿಗೆ ಕಷ್ಟ ಕೊಟ್ಟು ದೂರ ಮಾಡ್ಕೊಂಡ್ಬಿಟ್ಟೆ. ಬೇಜಾರ್ ಮಾಡ್ಕೋಬೇಡ. ಪ್ರೀತಿ ಮಾಡೋ ಮನ್ಸಿಗೆ ಕೋಪ ಗೊತ್ತಿರಲ್ಲ ಅಮ್ಮ. ಅಮ್ಮ ಎಲ್ಲೇ ಇದ್ರು ಅವ್ರ ಮನ್ಸು ನಿನ್ ಜೊತೆನೇ ಇರತ್ತೆ. ಮತ್ತೆ ಗುಲ್ಲಮ್ಮನ್ನ ಯಾವಾಗ ನೋಡ್ತೀನೋ. ಯೋಚನೆ ಮಾಡ್ಬೇಡ, ನಾನೇ ನಿನ್ ಗೊಲ್ಲಮ್ಮ. ಏನು? ಹಾಗನ್ಕೋ, ನನ್ನಲ್ಲೇ ನೀನು ಗೊಲ್ಲಮ್ಮನ್ ನೋಡು. ಸಾಕು ಬಿಡು. ಇಷ್ಟು ಚಿಕ್ಕ ವಯಸ್ಸಿಗೆ ಒಳ್ಳೆ ದೊಡ್ಡ ಹುಡುಗಿ ತರ ಮಾತಾಡ್ತೀಯಲ್ಲ. ಏನಾಯ್ತು? ಕಡದ್ ಗುಡ್ಡೆ ಆಗಿದೆ. ಇಷ್ಟಕ್ಕೂ ಅಮಾವಾಸ್ಯೆ ಹತ್ರ ಬರ್ತಾ ಇದೆ. ಅಲ್ಲಿವರೆಗೂ ಪುಣ್ಯ ಬದುಕಿರ್ತಾಳಿಲ್ವ ಅನ್ನೋದು ಗೊತ್ತಿಲ್ಲ. ಅಷ್ಟಕ್ಕೂ ಅವಳನ್ನ ಉಳಿಸ್ಕೊಳ್ಳೋದು ಹೇಗೆ, ಆ ಭುಜಂಗನಿಂದ ಅವಳನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ನಾನ್ ಒದ್ದಾಡ್ತಾ ಇದ್ರೆ ನೀನ್ ನೋಡಿದ್ರೆ ಶಾಂತವಾಗಿ ಸೋಫಾ ಮೇಲೆ ಕೂತ್ಕೊಂಡು ಆ ಶಿವನ ಆರಾಧನೆ ಮಾಡ್ಕೊಂಡು ಕೂತ್ಕೊಂಡಿದ್ಯಲ್ಲ. ನಾನು ಮಾಡೋ ಹಾಗಿದ್ರೆ ಖಂಡಿತ ಬಿಡಲ್ಲ. ಮಾಡೋದಿಲ್ಲ ಅಂತಂದ್ರೆ ನೀನ್ ಎಷ್ಟೇ ಬೇಡ್ಕೊಂಡ್ರು ಮಾಡೋದಿಲ್ಲ. ಭೂತಕಿ, ನೀನು ನಾನು ಏನು ಮಾಡದೆ ಹೋದ್ರೆ ಈ ಸಮಸ್ಯೆಗೆ ಪರಿಹಾರ ಏನ್ ಸಿಗುತ್ತೆ ಹೇಳು? ಇವಾಗಿರೋ ಸಮಸ್ಯೆಗಳೇ ಸಾಲ್ದು ಅಂತ ಆ ಮರಿ ರಾಕ್ಷಸಿ ಬೇರೆ ಮನೆಗೆ ಬಂದು ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾಳೆ. ಅವಳು ಈ ಮನೆಗೆ ಬಂದಾಗ್ಲಿಂದ ನಾವ್ ಅಂದ್ಕೊಂಡಿದ್ ಯಾವ್ದು ಕೂಡ ನಡೀತಾ ಇಲ್ಲ. ನಾವ್ ಮಾಡ್ತಾ ಇರೋ ಪ್ಲಾನ್ ಎಲ್ಲ ನಮ್ಗೆ ಉಲ್ಟಾ ಹೊಡಿತಾ ಇದೆ. ಇದಕ್ಕೆಲ್ಲ ಕಾರಣ ಆ ಹುಡುಗಿ ಅಂತಾನೆ ನನಗ ಅನುಮಾನ. ಅವಳಿಗೂ ಕೂಡ ನಿನ್ನಷ್ಟು ಶಕ್ತಿ ಇದೆ ಅಂತ ಕೂಡ ನನಗ ಅನುಮಾನ. ಶಕ್ತಿಗಳ? ಹೌದು. ಅವಳ ಮಾತುಗಳೇ ಒಂಥರ ವಿಚಿತ್ರ ಅಂತ ಅಂದ್ಕೊಂಡ್ರೆ ಅವಳು ಮಾಡೋ ಕೆಲಸಗಳೆಲ್ಲ ಇನ್ನೂ ವಿಚಿತ್ರ. ಅವಳನ್ನ ಈ ಮನೆಯಿಂದ ಹೊರಗಾಕ್ಬೇಕು ಅಂತ ನನ್ನ ಮಗಳು ಕೂಡ ಹಿಂಸೆ ಕೊಡ್ತಾ ಇದ್ದಾಳೆ. ಅವಳು ನಮ್ಮ ಮನೆಯಿಂದ ಆಚೆ ಹಾಕ್ಲಿಲ್ಲ ಅಂದ್ರೆ ನನ್ನ ಮಗಳೇ ಮನೆ ಬಿಟ್ಟು ಹೊಡೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಭೂತಕಿ, ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿನ್ನ ಮಂತ್ರಶಕ್ತಿನೆಲ್ಲ ಉಪಯೋಗಿಸಿ ಅವಳನ್ನ ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹೋಗೋಗಿ ನೀನ್ ಮಾಡ್ಲೇಬೇಕು. ಅವಳು ಸಾಮಾನ್ಯ ಹುಡುಗಿ ಆಗಿದ್ರೆ ಅವಳನ್ನ ತಡೆಯೋದಕ್ಕೆ ನೀನು ಸಾಕು. ಅವಳು ಮಂತ್ರ ತಂತ್ರ ಗೊತ್ತಿರೋ ಹುಡುಗಿ ಆಗಿದ್ರೆ ನಾನೇ ರಂಗಕ್ಕೆ ಇಳಿಬೇಕು. ಅಂದ್ರೆ ಆ ಹುಡುಗಿ ಸಾಮಾನ್ಯವಾದವಳಲ್ಲ, ಮಾಂತ್ರಿಕಳೆ. ಒಂದ್ ವೇಳೆ ಮಂತ್ರ ತಂತ್ರ ತಿಳ್ಕೊಂಡಿರೋ ಮಾಂತ್ರಿಕಳ ಅಥವಾ ನಿನ್ ಹಾಗೆ ಭೂತಶಕ್ತಿನ, ಅದು ನಾವು ತಿಳ್ಕೋಬೇಕು. ಅದಾದ್ಮೇಲೆ ಅವಳ ಕಥೆನ ನಾವು ಮುಗಿಸ್ಬೇಕು. ಹಾಗೆ ಆಗ್ಲಿ. ಆ ಹುಡುಗಿಗೆ ಯಾವ ಮಂತ್ರಶಕ್ತಿ ಗೊತ್ತಿದೆಯೋ ತಿಳ್ಕೊಳ್ಳೋದಕ್ಕೆ ಒಂದು ಉಪಾಯ ಇದೆ. ಉಪಾಯನಾ? ಏನದು ಭೂತಕಿ? ಕಡೆ ಪಕ್ಷ ನಿನ್ ಕೈಗೆ ಔಷಧಿ ಹಚ್ಚೋ ಅವಕಾಶ ಆದ್ರೂ ಕೊಡು ಪುಣ್ಯ. ಅದೆಲ್ಲ ಏನ್ ಬೇಡ. ನಿನ್ನನ್ನು ಹೀಗೆ ನೋಡಿದ್ರೆ ಎಲ್ರೂ ತಪ್ಪು ತಿಳ್ಕೊತಾರೆ. ಮೊದಲು ನೀನ್ ಆಚೆ ಹೋಗು. ನೋಡು ಪುಣ್ಯ, ನಾನು ಹೋಗಲ್ಲ. ಅಷ್ಟಕ್ಕೂ ನಾನ್ಯಾಕೆ ಹೋಗ್ಬೇಕು? ಯಾಕೆ? ಆಗಿರೋ ಗಾಯಕ್ಕೆ ಔಷಧಿ ಹಚ್ಚೋದ್ ತಪ್ಪ? ಅದೇ ನಿಮ್ಮಮ್ಮ ಇದ್ದಿದ್ರೆ ಹಚ್ತಿದ್ರು ಅಲ್ವಾ? ಹೋಗ್ಲಿ ಬಿಡು ಅಂತ ಸುಮ್ಮನೆ ಇರ್ತಿದ್ರಾ? ಈ ಗಾಯ
ಗಾಯ ಎಷ್ಟು ನೋವು ಕೊಡ್ತಿದೆ ಅಂತ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ತುಂಬ ನೋವು ಕೊಡ್ತಿದೆ ಪುಣ್ಯ. ನಮಗೆ ತುಂಬ ಇಷ್ಟ ಇರೋರು ನಮ್ಮ ಮನಸ್ಸಿಗೆ ಹತ್ರ ಇರೋರಿಗೆ ಏನಾದರೂ ಕಷ್ಟ ಆದರೆ ನಮ್ಮ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಅಂತ ಹೇಳ್ತಾರೆ. ಅದು ಸುಳ್ಳು ಅನ್ಕೊಂಡಿದ್ದೆ. ಆದರೆ ನಿನ್ನ ಕೈಗಾಗಿರೋ ಗಾಯ ನೋಡಿ ಆ ನೋವು ಹೇಗಿರುತ್ತೆ ಅಂತ ನಾನು ನಿಜವಾಗ್ಲೂ ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ನನ್ನ ಮನ್ಸು ಕೇಳಲಿಲ್ಲ, ಇಲ್ಲಿಗೆ ಬಂದ್ಬಿಟ್ಟೆ ಪುಣ್ಯ. ಇದ್ರಲ್ಲಿ ನಿನ್ನ ಮೇಲಿರೋ ಪ್ರೀತಿ ಬಿಟ್ರೆ ಯಾವ ಸ್ವಾರ್ಥನೂ ಇಲ್ಲ ಪುಣ್ಯ. ಅನಿರುದ್ಧ್, ಬರಡು ಭೂಮಿಯಲ್ಲಿ ಮಳೆ ಅಲ್ಲ, ಎಂತ ಬಿರುಗಾಳಿ ಮಳೆ ಬಂದ್ರೂ ಪ್ರಯೋಜನ ಇರಲ್ಲ. ನನ್ ಮಾತ್ ಕೇಳು, ಇಲ್ಲಿಂದ ಹೋಗು. ಅದು ಹಾಗಲ್ಲ ಪುಣ್ಯ. ನೋಡು, ನಮ್ ಜೀವನಗಳು ಬೇರೆ, ಕುಟುಂಬನೇ ಬೇರೆ, ಅಂತಸ್ತೇ ಬೇರೆ, ಎಲ್ಲದಕ್ಕಿಂತ ಮಿಗಿಲಾಗಿ ಆಸೆಗಳು ಬೇರೆ.